ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಈ ದಿವಸ ನಾವು ಡಯಾಬಿಟಿಸ್ ಮತ್ತು ಇದಕ್ಕೆ ಆಯುರ್ವೇದಿಕ್ದಲ್ಲಿನ ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳುವ. ಆಯುರ್ವೇದಿಕ್ ಚಿಕಿತ್ಸೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಯಾಬಿಟಿಸ್ ಅಲೋಪತಿಯಲ್ಲಿ ಯಾವ ತರ ಹೇಳಿದ್ದಾರೆ ಅಂತ ತಿಳ್ಕೊಳ್ಳುವ. ಡಯಾಬಿಟಿಸ್ ಅನ್ನು ಅಲೋಪತಿಯಲ್ಲಿ ಟೈಪ್ 2 ಎರಡು ತರಹದ ಡಯಾಬಿಟಿಸ್ ಅಂತ ಹೇಳಿದ್ದಾರೆ. ಡಯಾಬಿಟಿಸ್ ಮಿಲಿಟಸ್ ಟೈಪ್ 1 ಮತ್ತು ಡಯಾಬಿಟಿಸ್ ಮಿಲಿಟಸ್ ಟೈಪ್ 2 ಅಂತ ಹೇಳಿದ್ದಾರೆ. ಅದೇ ರೀತಿ ಚರಕ ಸಂಹಿತ ಚಿಕಿತ್ಸಾ ಸ್ಥಾನದಲ್ಲಿ ಪ್ರಮೇಹ ಅಧ್ಯಾಯದಲ್ಲಿ 20 ತರದ ಪ್ರಮೇಹವನ್ನು ಹೇಳುವಾಗ ಮಧುಮೇಹ ಅಂತ ಒಂದು ಟೈಪ್ ಹೇಳ್ತಾರೆ. ಮಧುಮೇಹ ಅಂತ ಹೇಳಿದ್ರೆ ಮಧು ಅಂದ್ರೆ ಸಿಹಿ ಆಗಿರುವುದು, ಮೇಹ ಅಂದ್ರೆ ಮೂತ್ರ, ಸಿಹಿ ಆಗಿರುವ ಮೂತ್ರಕ್ಕೆ ಮಧುಮೇಹ ಅಂತ ಹೇಳ್ತಾರೆ. ಇದನ್ನು ಆಲ್ಮೋಸ್ಟ್ ನಾವು ಡಯಾಬಿಟಿಸ್ಗೆ ಹೋಲಿಸ್ಕೊಳ್ಬಹುದಾಗಿದೆ. ಮಧುಮೇಹಕ್ಕೆ ಮುಖ್ಯ ಕಾರಣ ಅತಿಯಾದ ಸಿಹಿ ಪದಾರ್ಥ ತಿನ್ನುವುದು, ಹಾಗೆ ಅತಿಯಾಗಿ ಎಣ್ಣೆ ಪದಾರ್ಥಗಳನ್ನು ತಿನ್ನುವುದು, ಯಾವುದೇ ರೀತಿಯ ವ್ಯಾಯಾಮ ಮಾಡದೇ ಇರುವುದು, ಮಾನಸಿಕವಾಗಿ ಒತ್ತಡ ತಗೊಳ್ಳುವುದು, ಹಾಗೂ ಅತಿಯಾಗಿ ಸಿಟ್ ಮಾಡೋದ್ರಿಂದ ಮಧುಮೇಹ ಬರುವಂತ ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ. ಮಧುಮೇಹದ ಮುಖ್ಯ ಲಕ್ಷಣಗಳು ಎರಡು ತರ ಇರ್ತದೆ. ಒಂದು ದೇಹದಲ್ಲಿ ಆಗುವಂತ ಲಕ್ಷಣ, ಅದೇ ತರ ಮೂತ್ರದಲ್ಲಿ ಆಗುವಂತ ಲಕ್ಷಣ. ಮನುಷ್ಯನ ದೇಹದಲ್ಲಿ ಯಾವ ತರ ಆಗ್ತದೆ ಅಂತ ಹೇಳಿದ್ರೆ ಪದೇ ಪದೇ ಮೂತ್ರ ಹೋಗುವುದು, ತುಂಬಾ ಬಾಯಾರಿಕೆ ಆಗುವುದು, ದೇಹದ ಭಾರ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುದು, ಅದೇ ತರ ಜೀವದಲ್ಲಿ ತುಂಬಾ ಸುಸ್ತಾಗುವುದು, ಹಾಗೂ ಬಾಯಿ ಒಣಗಿ ಬರುವುದು. ತುಂಬಾ ದಿನದಿಂದ ಮಧುಮೇಹ ಇದ್ದವರಿಗೆ ಮೈಯೆಲ್ಲ ಉರಿದಂತಾಗುವುದು, ಇದೆಲ್ಲ ಲಕ್ಷಣ ದೇಹದಲ್ಲಿ ಕಂಡು ಬರ್ತದೆ. ಅದೇ ತರ ಮೂತ್ರದಲ್ಲಿ ಯಾವುದೇ ತರಹದ ಬಣ್ಣ ಇರುವುದಿಲ್ಲ, ಹಾಗೂ ದಪ್ಪವಾಗಿ ಪದೇ ಪದೇ ಮೂತ್ರವಾಗುವುದು, ಹಾಗೂ ಸಿಹಿ ಮೂತ್ರ ಇರ್ತದೆ. ಸಿಹಿ ಮೂತ್ರ ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿದ್ರೆ ರೋಗಿಯು ಮೂತ್ರ ಮಾಡಿದ ನಂತರ ಮೂತ್ರ ಮಾಡಿದ ಜಾಗಕ್ಕೆ ಇರುವೆಗಳು ಮುಟ್ಟುಕೊಳ್ತದೆ. ಇದರಿಂದ ಸಿಹಿ ಮೂತ್ರ ಇದೆ ಅಂತ ಕಂಡುಕೊಳ್ಬಹುದು. ಮಧುಮೇಹದ ಪ್ರೋಗ್ನೋಸಿಸ್, ಸಾಧ್ಯತೆ. ಆಯುರ್ವೇದ ಪ್ರಕಾರ ಇದು ಕಷ್ಟ ಸಾಧ್ಯ ಮತ್ತು ಅಸಾಧ್ಯ ಅಂತ ಎರಡು ತರದಲ್ಲಿ ವಿಂಗಡಿಸಿದ್ದಾರೆ. ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ಇದು ತುಂಬಾ ದಿನಗಳ ಕಾಲ ಔಷಧಿ ಮಾಡಿ ನಂತರ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು, ಕಷ್ಟದಲ್ಲಿ ಗುಣಪಡಿಸಬಹುದು. ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಅಸಾಧ್ಯ ಅಂತಲೂ ಹೇಳಿದ್ದಾರೆ. ಅಸಾಧ್ಯ ತುಂಬಾ ದಿನದಿಂದ ಇರುವಂತ ಮಧುಮೇಹವನ್ನು, ಒಂದು 5-10 ವರ್ಷದಿಂದ ಇರುವಂತ ಮಧುಮೇಹವನ್ನು ಅಸಾಧ್ಯ ಅಂತ ಹೇಳಿದ್ದಾರೆ. ಅಸಾಧ್ಯ ಅಂತ ಹೇಳಿದ್ರೆ ಒಂದು ಸಂಪೂರ್ಣವಾಗಿ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಹಂತಕ್ಕೆ ತಂದು ಕಂಟ್ರೋಲ್ ಮಾಡಿ ಇಟ್ಕೊಳ್ಬಹುದು. ಚಿಕಿತ್ಸೆ ಆಯುರ್ವೇದದಲ್ಲಿ 4 ತರವಾದ ಚಿಕಿತ್ಸೆ ಹೇಳಿದ್ದಾರೆ. ಒಂದು ನಿಧನ ಪರಿವರ್ಜನ, ಅಂದ್ರೆ ಯಾವ ಕಾರಣ ಇದೆ ಮಧುಮೇಹ ಬರ್ಲಿಕ್ಕೆ ಅದನ್ನು ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು. ಅದೇ ತರ ವಿಹಾರ ಅಂದ್ರೆ ವ್ಯಾಯಾಮ, ಎಕ್ಸರ್ಸೈಸ್, ಲೈಫ್ ಸ್ಟೈಲ್ ಆಗಿರುತ್ತದೆ. ಅದೇ ತರ ಆಹಾರ, ಡಯಟ್ ಮತ್ತು ಔಷಧಿ. ಕೊನೆಯದಾಗಿ ಔಷಧಿ ಇವತ್ತಿನ ದಿವಸ ನಾನು ಒಂದು ಅತ್ಯುತ್ತಮವಾದ ಔಷಧಿ ಬಗ್ಗೆ ನಿಮಗೆ ತಿಳಿಸಿ ಹೇಳ್ತೇನೆ. ಇದು ಎಲ್ಲರೂ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾವು ಮಧುಮೇಹಕ್ಕೆ ಆಯುರ್ವೇದದಲ್ಲಿ ಉಲ್ಲೇಖಿಸಲ್ಪಟ್ಟ ಕತಕ ಅಂತ ಔಷಧಿ ಬಗ್ಗೆ ತಿಳಿದುಕೊಳ್ಳುವ. ಕತಕ ಇದು ಸಂಸ್ಕೃತ ವರ್ಡ್. ಅದೇ ತರ ಕನ್ನಡದಲ್ಲಿ ಇದಕ್ಕೆ ನಿರ್ಮಲ ಬೀಜ ಅಂತ ಹೇಳ್ತಾರೆ. ಅದೇ ತರ ಕೆಲವು ಕಡೆ ಮರಳಕಾಯಿ ಅಂತಲೂ ಹೇಳ್ತಾರೆ. ಇದರ ಬೊಟನಿಕಲ್ ನೇಮ್ ಬಂದು ಸ್ಟಿಕ್ನೋಸ್ ಪೊಟಟೋರಮ್ ಅಂತೇಳಿ. ಅದೇ ಇಂಗ್ಲಿಷ್ ಅಲ್ಲಿ ಇದನ್ನು ಕ್ಲಿಯರಿಂಗ್ ಸೀಡ್ಸ್ ಅಥವಾ ಕ್ಲಿಯರಿಂಗ್ ನಟ್ಸ್ ಅಂತ ಕರೀತಾರೆ. ಒಂದು ಮರವಾಗಿದ್ದು ಇದು 12 ಮೀಟರ್ ಉದ್ದವಾಗಿ ಬೆಳೆಯುತ್ತದೆ. ಇಂಡಿಯಾ ಮತ್ತು ಸೌತ್ ಏಷ್ಯಾದಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತದೆ. ಮತ್ತು ಇದರ ಉಪಯೋಗಿಸುವ ಭಾಗ ಬೀಜ ಆಗಿರ್ತದೆ. ಈ ಬೀಜವು ತಿಳಿ ಹಳದಿ ಬಣ್ಣದಾಗಿರುತ್ತದೆ ಹಾಗೂ ಗೋಲಾಕಾರವಾಗಿರುತ್ತದೆ. ನೋಡಿ ವೀಕ್ಷಕರೇ, ಕತಕ, ಮರಳಕಾಯಿ ಈ ತರ ಇರ್ತದೆ. ಅದರ ಉಪಯೋಗಿಸುವ ಭಾಗ ಬೀಜ ಆಗಿರೋದ್ರಿಂದ ಅದರ ಬೀಜವು ಈ ತರ ಇರ್ತದೆ, ದುಂಡಗೆ ಗೋಲಾಕಾರವಾಗಿರ್ತದೆ, ಸ್ವಲ್ಪ ಹಳದಿ ಬಣ್ಣದಾಗಿರುತ್ತದೆ. ಮತ್ತು ಇದು ನಾವು ಉಪಯೋಗಿಸುವ ಭಾಗವಾಗಿದೆ, ಔಷಧಿಗಳಿಗಾಗಿ ಉಪಯೋಗಿಸುವ ಭಾಗ ಇದಾಗಿದೆ. ಆದ್ರೆ ಇದರ ಮರ 12 ಮೀಟರ್ ಅಷ್ಟು ಎತ್ತರ ಆಗಿರ್ತದೆ. ಅದರ ಬೀಜ ಮಾತ್ರ ನಾವು ಉಪಯೋಗ ತಗೊಳ್ತೇವೆ. ಇದು ನಮಗೆ ಸಾಮಾನ್ಯವಾಗಿ ಎಲ್ಲ ಆಯುರ್ವೇದಿಕ್ ರಾ ಮೆಟೀರಿಯಲ್ಸ್ ಅಂಗಡಿಯಲ್ಲಿ ಇದೆ ಅಂತ ತಿಳ್ಕೊಂಡು ಅಲ್ಲಿ ಸುಲಭವಾಗಿ ಸಿಗ್ತದೆ. ಆಯುರ್ವೇದ ಪ್ರಕಾರ ಈ ಕತಕ ಬೀಜದ ಟೇಸ್ಟ್ ಕಷಾಯವಾಗಿರ್ತದೆ, ಕಷಾಯ ರಸ. ಮತ್ತೆ ಇದರ ಗುಣ ಶೀತವಾಗಿರುತ್ತದೆ, ಅಂದ್ರೆ ಇದು ದೇಹಕ್ಕೆ ತುಂಬಾ ತಂಪಾಗಿರುತ್ತದೆ. ಬೀಜ ಅಥವಾ ನಿರ್ಮಲ ಬೀಜವನ್ನು ಮಧುಮೇಹದಲ್ಲಿ 2 ತರಾಗಿ ನಾವು ಉಪಯೋಗಿಸಬಹುದು. ಇದನ್ನು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಒಂದನೇದಾಗಿ ಇದರ ಚೂರ್ಣ ಮತ್ತು ಎರಡನೇದಾಗಿ ಇದರ ಕಷಾಯ. ಚೂರ್ಣ ಹೇಗೆ ಮಾಡುವುದು ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು
250 ಮಿಲಿಗ್ರಾಮಿನಿಂದ 1 ಗ್ರಾಮಿನಷ್ಟು ಒಂದು ಕಾದಾರಿಸಿದ ಒಂದು ಕಾಲು ಲೋಟ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೊಟ್ಟೆಗೆ ತಿಂದ ನಂತರ ತಗೊಳ್ಬೇಕು. ಅದೇ ರೀತಿ ಮಜ್ಜಿಗೆಯಲ್ಲಿ ಕೂಡ ಇದನ್ನು ತಗೊಳ್ಬೋದು. ಒಂದು ಕಾಲು ಗ್ಲಾಸ್ ಮಜ್ಜಿಗೆಯಲ್ಲಿ 250ರಿಂದ 1 ಗ್ರಾಮಿನಷ್ಟು ಇದರ ಚೂರ್ಣವನ್ನು ಹಾಕಿ ಬೆರೆಸಿ ಅದನ್ನು ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ನಂತರನೂ ತಗೊಳ್ಬೋದು. ಈ ಥರ ಮಾಡೋದ್ರಿಂದ ಮಧುಮೇಹ ತುಂಬ ಹತೋಟಿಗೆ ಬರ್ತದೆ. ಅದೇ ರೀತಿ ಇದನ್ನು 3 ತಿಂಗಳುಗಳ ಕಾಲ ಮಾಡಬೇಕು. ಒಂದು ವಾರದಲ್ಲಿ 6 ದಿನಗಳ ಕಾಲ ಮಾಡಬೇಕು. ಅದೇ ಥರ ಒಂದು 3 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಮಗೆ ಒಳ್ಳೆ ಉಪಯೋಗಗಳು ಸಿಗ್ತದೆ. ಅಥವಾ ನಿರ್ಮಲ ಬೀಜ, ಇದರ ಕಷಾಯ ಮಾಡೋದು ಹೇಗಂತ ಹೇಳಿದ್ರೆ, ಒಂದು 20 ಗ್ರಾಮಿನಷ್ಟು ಕತಕ ಬೀಜವನ್ನು ತಗೊಂಡು ನಾವು ಅದನ್ನು ಗುದ್ದಿ ಪುಡಿ ಮಾಡ್ಕೊಳ್ಬೇಕು. ಒರಟಾಗಿ ಪುಡಿ ಮಾಡ್ಕೊಳ್ಬೇಕು. ತುಂಬಾ ಫೈನ್ ಪೌಡರ್ ಬೇಡ, ಒರಟಾಗಿ ಪೌಡರ್ ಮಾಡ್ಕೊಂಡು ಅದು ಒಂದು ಗ್ಲಾಸ್ ನಲ್ಲಿ ತಕೊಂಡು ಅದರದ 16 ಪಟ್ಟು ನೀರನ್ನ ಹಾಕೊಳ್ಬೇಕು. 16 ಪಟ್ಟು ನೀರನ್ನ ಹಾಕೊಳ್ಬೇಕು. ನಂತರ ಅದನ್ನು ಕುದಿಸಿ ಅದು ಕಾಲು ಭಾಗಕ್ಕೆ ಇಳಿಯುವಷ್ಟು ಕುದಿಸಿ ನಂತರ ಸೋಸ್ಕೊಳ್ಬೇಕು. ಈ ಸೋಸಿದಾಗ ಉಳಿಯುವಂತ ದ್ರವವೇ ಅದು ಕತಕ ವಾತವಾಗಿರ್ತದೆ. ಇದನ್ನು ನಾವು 40 ml ಇಂದ 80 ml ತನಕ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರದ ನಂತರ ತಗೊಳ್ಬೇಕು. ನಿರ್ಮಲ ಬೀಜದ ಪ್ರಿಪ್ರೇಷನ್ ಅನ್ನು ನಾವು ಯಾವುದೇ ಅಲೋಪತಿ ಮೆಡಿಸಿನ್ ಇದ್ದವರು ಕೂಡ ಪರಿಣಾಮಕಾರಿಯಾಗಿ ಉಪಯೋಗಿಸಬಹುದು. ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಮತ್ತು ಇದು ಮುಂದಿನ ದಿನಗಳಲ್ಲಿ ಒಂದು 2-3 ತಿಂಗಳು ಉಪಯೋಗಿಸಿದ ನಂತರ ನಿಮ್ಮದು ಅಲೋಪೆಥಿಕ್ ಮೆಡಿಸಿನ್ನ ಡೋಸನ್ನು ಕಡಿಮೆ ಮಾಡಲಿಕ್ಕೆ ಬರ್ತದೆ. 3 ಮಾತ್ರೆ ಇದ್ದವರು 2 ಮಾತ್ರೆ ಮಾಡಬಹುದು. ಹಾಗೆ 2 ಮಾತ್ರೆ ಇದ್ದವರು 1 ಮಾತ್ರೆ ಮಾಡಬಹುದು. ಇನಿಷಿಯಲಿ ಸ್ಟಾರ್ಟ್ ಆಗಿ 1 ಮಾತ್ರೆ ನಡೆಸುತ್ತಿರುವಂಥವರು ಅವರಿಗೆ ಸಂಪೂರ್ಣ ಗುಣ ಆಗುವ ಸಂಭವವಿರುತ್ತದೆ. ಆದ್ದರಿಂದ ಇದು ಬಹಳ ಉಪಯುಕ್ತವಾದ ಒಂದು ಯೋಗ ಆಗಿರೋದ್ರಿಂದ ಇದು ಎಲ್ಲರೂ ಒಂದು ಸಲ ಪ್ರಯತ್ನ ಮಾಡಿ ನೋಡಬೇಕು. ಈ ಒಂದು ವಿಡಿಯೋದಿಂದ ಮಧುಮೇಹಿಗಳಿಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಎಂದು ಹೇಳುತ್ತಾ ದಯವಿಟ್ಟು ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.